ಇರಾನ್ ಇಸ್ರೇಲ್ ಸಂಘರ್ಷ, ಪ್ರಸ್ತುತ ಪರಿಸ್ಥಿತಿ ಮತ್ತು ಇತಿಹಾಸ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಸರಣಿ ದಾಳಿಗಳನ್ನು ನಡೆಸುತ್ತಿವೆ. ಈ ಕಾರಣದಿಂದಾಗಿ ಇಡೀ ಮಧ್ಯಪ್ರಾಚ್ಯ, ಮಿಡ್ಲ್ ಈಸ್ಟ್ ಪ್ರದೇಶವು ಯುದ್ಧದ ಭೀತಿಯಲ್ಲಿದೆ. ಇರಾನ್ ಸಹ ಅಮೆರಿಕದ ಪರವಾಗಿರುವ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಲು ಮುಂದಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಮುಖ್ಯ ಕಾರಣ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಎಂದು ಹೇಳಲಾಗುತ್ತಿದೆ. ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಇಲ್ಲಿದೆ. 1. ದಾಳಿಯ ಹಿನ್ನೆಲೆ ಮತ್ತು ಪ್ರಸ್ತುತ ಸ್ಥಿತಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ದಶಕಗಳ ಕಾಲದ ನೆರಳು ಯುದ್ಧ ಈಗ ನೇರ ಯುದ್ಧವಾಗಿ ಮಾರ್ಪಟ್ಟಿದೆ. ಇರಾನ್ ಬೆಂಬಲಿತ ಗುಂಪುಗಳಾದ ಹಮಾಸ್ ಮತ್ತು ಹಿಜ್ಬುಲ್ಲಾ ವಿರುದ್ಧದ ಕಾರ್ಯಾಚರಣೆಯ ಭಾಗವಾಗಿ ಅಮೆರಿಕ ಮತ್ತು ಇಸ್ರೇಲ್ ಈ ದಾಳಿಗಳನ್ನು ತೀವ್ರಗೊಳಿಸಿವೆ. ಪ್ರಸ್ತುತ ಇರಾನ್ನ ಪ್ರಮುಖ ತೈಲ ಮತ್ತು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೆಯುತ್ತಿವೆ. 2. ಅಯತುಲ್ಲಾ ಅಲಿ ಖಮೇನಿ ಯಾರು? ಅಯತುಲ್ಲಾ ಅಲಿ ಖಮೇನಿ ಇರಾನ್ನ 2ನೇ ಪರಮೋಚ್ಚ ನಾಯಕ. ಇವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಬದಲಾಗಿ ಇರಾನ್ನ ಧಾರ್ಮಿಕ ಮತ್ತು ಮಿಲಿಟರಿ ಶಕ್ತಿಯ ಕೇಂದ್ರಬಿಂದು. 1989ರಿಂದ ಇಂದಿನವರೆಗೂ ಇರಾನ್ನ ಸಂಪೂರ್ಣ ಅಧಿಕಾರ ಇವರ ಕೈಯಲ್ಲಿದೆ. ಅಲಿ ಖಮೇನಿ ಅವರ ಇತಿಹಾಸ. ಆರಂಭಿಕ ಜೀವನ. 1939ರಲ್ಲಿ ಇರಾನ್ನ ಮಶಾದ್ನಲ್ಲಿ ಜನಿಸಿದರು. ಧಾರ್ಮಿಕ ಶಿಕ್ಷಣ ಪಡೆದ ಇವರು ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅಧಿಕಾರಕ್ಕೆ ಏರಿಕೆ. 1981ರಿಂದ 1989ರವರೆಗೆ ಇರಾನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 1989ರಲ್ಲಿ ರುಹೊಲ್ಲಾಹ್ ಖಮೇನಿ ಅವರ ನಿಧನದ ನಂತರ ಇವರು ಪರಮೋಚ್ಚ ನಾಯಕರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ಮೊದಲಿನಿಂದಲೂ ಅಮೆರಿಕ ಮತ್ತು ಇಸ್ರೇಲ್ ಅನ್ನು ದೊಡ್ಡ ಸೈತಾನ ಮತ್ತು ಚಿಕ್ಕ ಸೈತಾನ ಎಂದು ಕರೆತಾ ಬಂದವರು. ಇರಾನ್ನ ಅಣುಶಕ್ತಿ ಕಾರ್ಯಕ್ರಮದ ಹಿಂದೆ ಇವರ ದೊಡ್ಡ ಶಕ್ತಿ ಇದೆ. ಇರಾನ್ನ ಇಂದಿನ ನಿಲುವು. ತನ್ನ ನಾಯಕನ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಇದು ಕೇವಲ ಇಸ್ರೇಲ್ ವಿರುದ್ಧದ ಹೋರಾಟವಲ್ಲ, ಬದಲಾಗಿ ಇಡೀ ಅರಬ್ ಜಗತ್ತಿನಲ್ಲಿ ಅಮೆರಿಕದ ಪ್ರಭಾವವನ್ನು ಅಳಿಸು ಹಾಕುವ ಹೋರಾಟ ಎಂದು ಇರಾನ್ ಭಾವಿಸಿದೆ. ಇದರಿಂದಾಗಿ ಸೌದಿ ಅರೇಬಿಯಾ, ಯುಎಇನಂತಹ ದೇಶಗಳು ಸಹ ಭೀತಿಯಲ್ಲಿವೆ. ಹಾಗೆ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಅಥವಾ ಇರಾನ್ನ ಮಿಲಿಟರಿ ಶಕ್ತಿಯ ಬಗ್ಗೆ ನಿಮಗೆ ತಿಳಿಯಬೇಕೇ? ಇರಾನ್ ಮೇಲಿನ ಯುದ್ಧದ ಕಾರ್ಮೋಡಗಳು, ಒಂದು ವಿಶ್ಲೇಷಣೆ. ನಮಸ್ಕಾರ, ನಾನು TR ರವಿ ರಾಘವರಿತೀಶ್. KA 360 ಡಿಗ್ರಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇಂದು ಇರಾನನ್ನು ಆವರಿಸಿರುವ ಯುದ್ಧದ ಭೀತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಇಂದಿನ ದಿನಪತ್ರಿಕೆಯೊಂದರಲ್ಲಿ ಬಂದಿರುವ ಅತ್ಯಂತ ಪ್ರಮುಖವಾದ ಸಂಪಾದಕೀಯ ಎಡಿಟೋರಿಯಲ್ ಬರಹದ ಉಲ್ಲೇಖದೊಂದಿಗೆ ನಾನು ಈ ವಿಷಯವನ್ನು ಆರಂಭಿಸಲು ಬಯಸುತ್ತೇನೆ. ಆ ಲೇಖನದಲ್ಲಿ ಬಹಳ ಧೈರ್ಯದ ಮತ್ತು ನೇರವಾದ ಮಾತುಗಳನ್ನು ಮಂಡಿಸಲಾಗಿದೆ. ಟ್ರಂಪ್ ಅವರ ಭರವಸೆ ಮತ್ತು ವಾಸ್ತವ. ಅಮೆರಿಕವು ದಶಕಗಳಿಂದ ನಡೆಸುತ್ತಿರುವ ಅಂತ್ಯವಿಲ್ಲದ ಯುದ್ಧಗಳಿಗೆ ವಿರಾಮ ಹಾಕುತ್ತೇನೆ ಎನ್ನುವ ಭರವಸೆಯೊಂದಿಗೆ ಟ್ರಂಪ್ ಅವರು ಶ್ವೇತಭವನ ಪ್ರವೇಶಿಸಿದ್ದರು. ಆದರೆ ಅವರು ಅಧಿಕಾರಕ್ಕೆ ಬಂದ ಕೇವಲ 13 ತಿಂಗಳುಗಳಲ್ಲಿ ಅಮೆರಿಕದ ಸೇನೆಯು 7 ರಾಷ್ಟ್ರಗಳ ಮೇಲೆ ನೇರವಾದ ದಾಳಿಗಳನ್ನು ನಡೆಸಿದೆ. ಇದು ಅವರು ನೀಡಿದ ಭರವಸೆಗೆ ತದ್ವಿರುದ್ಧವಾಗಿದೆ. ಇಸ್ರೇಲ್ ಜೊತೆಗಿನ ಮೈತ್ರಿ ಮತ್ತು ಅಮಾನವೀಯತೆ. ಅಖಂಡ ಇಸ್ರೇಲ್ ನಿರ್ಮಿಸುವ ಕನಸಿನೊಂದಿಗೆ ಸಾವಿರಾರು ಅಮಾಯಕ ಜನರನ್ನು ಕೊಲ್ಲುತ್ತಿರುವ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಜೊತೆಗೆ ಕೈಜೋಡಿಸಿದ ಟ್ರಂಪ್ ಇಂದು ಇರಾನ್ನಲ್ಲಿ ನಡೆಸುತ್ತಿರುವ ಕೃತ್ಯಗಳು ಕ್ರೌರ್ಯದ ಪರಮಾವಧಿ. ಚಿಕ್ಕ ಮಕ್ಕಳು ಕಲಿಯುವ ಶಾಲೆಗಳು ಮತ್ತು 2 ಆಸ್ಪತ್ರೆಗಳ ಮೇಲೆ ಇವರು ನೇರವಾದ ಬಾಂಬ್ ದಾಳಿ ನಡೆಸಿದ್ದಾರೆ. ಇಷ್ಟೆಲ್ಲ ರಕ್ತಪಾತ ಮಾಡುತ್ತಿರುವ ಇವರು ನಾವು ಇರಾನ್ ಜನರಿಗೆ ಸ್ವಾತಂತ್ರ್ಯ ತಂದುಕೊಡಲು ಈ ಯುದ್ಧ ಮಾಡುತ್ತಿದ್ದೇವೆ ಎಂದು ಹೇಳುತ್ತಿರುವುದು ಎಂತಹ ದೊಡ್ಡ ವಿಪರ್ಯಾಸ ನೋಡಿ. ನೆತನ್ಯಾಹು ಅವರ ಯುದ್ಧಾಪರಾಧಗಳು. ನೆತನ್ಯಾಹು ಅವರು ಎಸಗುತ್ತಿರುವ ಯುದ್ಧಾಪರಾಧಗಳು ಎಷ್ಟೊಂದು ಭೀಕರವಾಗಿವೆ ಎಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವೇ ಅವರಿಗೆ ಎಚ್ಚರಿಕೆ ನೀಡುವ ಮಟ್ಟಕ್ಕೆ ಪರಿಸ್ಥಿತಿ ತಲುಪಿದೆ. ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಜಾಗತಿಕ ಮಟ್ಟದ ನ್ಯಾಯಾಲಯ ಇಷ್ಟು ಬಹಿರಂಗವಾಗಿ ಹೇಳುತ್ತಿದೆ ಎಂದರೆ ಅವರು ಎಷ್ಟರ ಮಟ್ಟಿಗೆ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿರಬಹುದು ಎಂದು ನೀವೇ ಯೋಚಿಸಿ. ಇಂತಹ ವ್ಯಕ್ತಿಯ ಜೊತೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೈಜೋಡಿಸಿರುವುದು ಮತ್ತು ಇರಾನ್ ಮೇಲೆ ನೇರ ದಾಳಿ ನಡೆಸಿರುವುದು ಇಡೀ ವಿಶ್ವವನ್ನೇ ಆತಂಕಕ್ಕೆ ತಳ್ಳಿದೆ. ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯ ಹಿಂದಿನ ಉದ್ದೇಶಗಳು. ಇರಾನ್ ಮೇಲಿನ ಈ ದಾಳಿಗೆ 16 ಕಾರಣಗಳಿರಬಹುದು, ಆದರೆ ಅತ್ಯಂತ ಪ್ರಮುಖವಾದ ಮತ್ತು ಭಯಾನಕವಾದ ಕಾರಣವೆಂದರೆ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಎಂದು ಹೇಳಲಾಗುತ್ತಿದೆ. 1. ಬಹಿರಂಗ ಬೆದರಿಕೆಗಳು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರು ಖಮೇನಿಯವರನ್ನು ಕೊಲ್ಲುವ ಯೋಜನೆಯನ್ನು ನಾವು ಕೈಬಿಟ್ಟಿಲ್ಲ, ಅದನ್ನು ನಾವು ಮಾಡಿಯೇ ತೀರುತ್ತೇವೆ ಎಂದು ನೇರವಾದ ಹೇಳಿಕೆ ನೀಡಿದ್ದರು. ಇತ್ತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಸಹ ಖಮೇನಿ ಎಲ್ಲಿದ್ದಾರೆ ಎಂಬುದು ನಮಗೆ ಗೊತ್ತು, ಅವರನ್ನು ಕೊಲ್ಲುವುದು ನಮಗೆ ದೊಡ್ಡ ಕೆಲಸವಲ್ಲ ಎಂಬ ಧಾಟಿಯಲ್ಲಿ ಮಾತನಾಡಿದ್ದರು. ಒಂದು ಸಾರ್ವಭೌಮ ರಾಷ್ಟ್ರದ ಅತ್ಯುನ್ನತ ನಾಯಕನಿಗೆ ಈ ರೀತಿ ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿ ನಂತರ ಅದನ್ನು ಕಾರ್ಯಗತಗೊಳಿಸಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. 2. ಖಮೇನಿಯವರ ಮೇಲೆ ಅಷ್ಟೊಂದು ಕೋಪ ಏಕೆ? ಅಯತುಲ್ಲಾ ಅಲಿ ಖಮೇನಿಯವರು ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಇರಾನನ್ನು ಆಳಿದವರು. ಮಧ್ಯಪ್ರಾಚ್ಯದಲ್ಲಿ ಅತಿ ದೀರ್ಘಕಾಲ ಅಧಿಕಾರದಲ್ಲಿದ್ದ ಪ್ರಭಾವಿ ನಾಯಕ ಇವರು. ಅವರ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗೆ ಇಷ್ಟೊಂದು ಆಕ್ರೋಶ ಇರಲು ಮುಖ್ಯ ಕಾರಣಗಳೆಂದರೆ ಬಲಿಷ್ಠ ಇರಾನ್ ನಿರ್ಮಾಣ,
ಅಮೆರಿಕ ಮತ್ತು ಇಸ್ರೇಲ್ ಹೇರಿದ 16 ಆರ್ಥಿಕ ನಿರ್ಬಂಧಗಳು ಸ್ಯಾಂಕ್ಷನ್ಸ್ಗಳ ನಡುವೆಯೂ ಇರಾನನ್ನು ಒಂದು ಬಲಿಷ್ಠ ಮಿಲಿಟರಿ ಶಕ್ತಿಯಾಗಿ ರೂಪಿಸಿದ ಕೀರ್ತಿ ಖಮೇನಿಯವರಿಗೆ ಸಲ್ಲುತ್ತದೆ. ಪ್ರತಿರೋಧದ ಶಕ್ತಿ. ಇಡೀ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅಧಿಪತ್ಯವನ್ನು ಎದುರಿಸಿ ನಿಂತ ಏಕೈಕ ನಾಯಕ ಇವರಾಗಿದ್ದರು. ಲೆಬನಾನ್ನ ಹಿಜ್ಬುಲ್ಲಾ ಮತ್ತು ಪ್ಯಾಲೆಸ್ಟೈನ್ನ ಹಮಾಸ್ನಂತಹ ಗುಂಪುಗಳಿಗೆ ಬೆನ್ನೆಲುಬಾಗಿ ನಿಂತು ಇಸ್ರೇಲ್ಗೆ ಸವಾಲಾಗಿದ್ದರು. ಆರ್ಥಿಕ ದಿಗ್ಬಂಧನಗಳನ್ನು ಮೆಟ್ಟಿ ನಿಂತವರು. ಇರಾನ್ನ ಅರ್ಥವ್ಯವಸ್ಥೆಯನ್ನು ಕುಸಿಯುವಂತೆ ಮಾಡಲು ಎಷ್ಟೇ ಪ್ರಯತ್ನ ನಡೆದರೂ ಅದನ್ನು ಎದುರಿಸಿ ದೇಶವನ್ನು ಮುನ್ನಡೆಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಒಂದು ದೇಶದ ನಾಯಕನನ್ನು ಈ ರೀತಿ ಗುರಿಯಾಗಿಸಿ ಹತ್ಯೆ ಮಾಡಿರುವುದು ಇರಾನ್ ಜನರಲ್ಲಿ ಕೆಚ್ಚನ್ನು ಮತ್ತು ಸೇಡಿನ ಮನೋಭಾವವನ್ನು ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಇರಾನ್ ಈಗ ಹಿಂದೆಂದಿಗೂ ಭೀಕರವಾಗಿ ಪ್ರತಿಕರಿಸಲು ಮುಂದಾಗಿದೆ. ಅಯತುಲ್ಲಾ ಅಲಿ ಖಮೇನಿ. ಇತಿಹಾಸದ ಕಪ್ಪು ಮತ್ತು ಕೆಂಪು ಪುಟಗಳು. ಇರಾನ್ ದೇಶವು ಎಂತಹ ಕಠಿಣ ಸಂದರ್ಭಗಳಲ್ಲಿಯೂ ಕುಸಿದು ಬೀಳದಂತೆ ತಡೆಹಿಡಿದ ಗಟ್ಟಿ ಮೂಲೆಯ ಕಂಬದಂತಿದ್ದವರು ಖಮೇನಿ. ಆದರೆ ಇವರ ಇತಿಹಾಸವನ್ನು ತಿರುವಿ ಹಾಕಿದರೆ ಅಲ್ಲಿ ಕೇವಲ ಹೋರಾಟ ಮಾತ್ರವಲ್ಲ, ಅನೇಕ ಕಪ್ಪು ಪುಟಗಳು ಮತ್ತು ರಕ್ತಸಿಕ್ತ ಕೆಂಪು ಪುಟಗಳಿವೆ ಎಂಬಲ್ಲಿ ಎರಡನೇ ಮಾತಿಲ್ಲ. ಅಲಿ ಖಮೇನಿಯವರ ಆರಂಭಿಕ ಜೀವನ. ಅಲಿ ಖಮೇನಿಯವರು 1939ರಲ್ಲಿ ಶಿಯಾ ಮುಸ್ಲಿಮರ ಪವಿತ್ರ ಸ್ಥಳವಾದ ಮಷಾದ್ ಎಂಬಲ್ಲಿ ಜನಿಸಿದರು. ಇವರು ತಂದೆಯೊಬ್ಬ ಧಾರ್ಮಿಕ ಬೋಧಕರಾಗಿದ್ದರು ಮತ್ತು ಒಂದು ಮಸೀದಿಯು ಅವರ ಉಸ್ತುವಾರಿಯಲ್ಲಿತ್ತು. ಅವರ ತಾಯಿಯೂ ಕೂಡ ಇಸ್ಲಾಮಿಕ್ ಸಿದ್ಧಾಂತಗಳನ್ನು ಬೋಧಿಸುವವರಾಗಿದ್ದರು. ಹೀಗಾಗಿ ಅಲಿ ಖಮೇನಿಯವರು ಬಾಲ್ಯದಿಂದಲೇ ಕಟ್ಟುನಿಟ್ಟಾದ ಇಸ್ಲಾಮಿಕ್ ಸಿದ್ಧಾಂತಗಳ ನಡುವೆಯೇ ಬೆಳೆದರು. ರಾಜಕೀಯ ಹಾದಿಯ ಆರಂಭ. ಖಮೇನಿಯವರ ಶಾಲೆ ಮತ್ತು ಕಾಲೇಜು ದಿನಗಳೇ ಅವರ ಮುಂದಿನ ರಾಜಕೀಯ ಹಾದಿಯನ್ನು ನಿರ್ಧರಿಸಿದವು. ಅಂದಾಗಿ ಇರಾನನ್ನು ಆಳುತ್ತಿದ್ದ ಪಹ್ಲವಿ ರಾಜವಂಶ ಪಹ್ಲವಿ ಡೈನಾಸ್ಟಿ ಆಳುತ್ತಿತ್ತು. ಆಗಿನ ಅರಸರಾಗಿದ್ದ ಶಾ ರಜಾ ಪಹ್ಲವಿಯವರು ಪಾಶ್ಚಿಮಾತ್ಯ ದೇಶಗಳ ಜೊತೆಗೆ ಕೈಜೋಡಿಸಿದ್ದರು. ಇರಾನ್ ದೇಶವನ್ನು ಆಧುನೀಕರಣಗೊಳಿಸುವುದು ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದು ದೇಶದ ಅಭಿವೃದ್ಧಿಗೆ ದಾರಿ ಎಂದು ಅವರು ನಂಬಿದ್ದರು. ಆದರೆ ಇರಾನ್ನ ಒಳಗಿದ್ದ ಅನೇಕ ಧಾರ್ಮಿಕ ಮುಖಂಡರಿಗೆ ಮತ್ತು ಜನರಿಗೆ ಈ ಸಿದ್ಧಾಂತದ ಮೇಲೆ ತೀವ್ರ ಭಿನ್ನಾಭಿಪ್ರಾಯವಿತ್ತು. ಈ ಭಿನ್ನಾಭಿಪ್ರಾಯವೇ ಮುಂದೆ ದೊಡ್ಡ ಕ್ರಾಂತಿಗೆ ನಾಂದಿಯಾಯಿತು. ಗಮನಿಸಿ, ಪಹ್ಲವಿ ರಾಜವಂಶದ ಆಳ್ವಿಕೆ ಹೇಗಿತ್ತು, ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಹೇಗೆ ನಡೆಯಿತು, ಇರಾನ್ ಇಸ್ರೇಲ್ ನಡುವಿನ ಸುದೀರ್ಘ ಸಂಘರ್ಷದ ಹಿನ್ನೆಲೆ ಏನು ಎಂಬ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ. ಅವುಗಳನ್ನು ನೋಡಿದರೆ ನಿಮಗೆ ಸಂಪೂರ್ಣ ಚಿತ್ರಣ ದೊರೆಯುತ್ತದೆ. ಇರಾನ್ ಕ್ರಾಂತಿ ಮತ್ತು ಇರಾನ್ ಇರಾಕ್ ಮಹಾಯುದ್ಧ. ಖಮೇನಿಯವರ ಉದಯ. ಈಗ ನಾವು ಇರಾನ್ ಇತಿಹಾಸದ ಆ ಪ್ರಮುಖ ಘಟ್ಟಗಳನ್ನು ವೇಗವಾಗಿ ಮೆಲುಹಾಕೋಣ. ಅಂದಿನ ರಾಜನ ಆಳ್ವಿಕೆಯ ವಿರುದ್ಧ ಇರಾನ್ನ ಒಳಗೆ ಅನೇಕ ಕ್ರಾಂತಿಕಾರಿ ಚಿಂತನೆಗಳು ಮೊಳಕೆಯೊಡೆಯಲು ಆರಂಭಿಸಿದವು. ಆ ಕ್ರಾಂತಿಯ ಮುಖ್ಯ ಮುಖವಾಗಿ ಹೊರಹೊಮ್ಮಿದವರೇ ರುಹೋಲ್ಲಾ ಖೊಮೇನಿ. 1979ರಲ್ಲಿ ರಾಜಪ್ರಭುತ್ವದ ವಿರುದ್ಧ ನಡೆದ ಬೃಹತ್ ಪ್ರತಿಭಟನೆಯೇ ಇರಾನ್ ಕ್ರಾಂತಿಯಾಗಿ ಮಾರ್ಪಟ್ಟಿತು. ಕ್ರಾಂತಿಯ ನಂತರದ ನಾಯಕತ್ವ. 1979ರ ಕ್ರಾಂತಿಯ ನಂತರ ಇರಾನನ್ನು ಮುನ್ನಡೆಸುವ ಸರ್ವೋಚ್ಚ ನಾಯಕರಾಗಿ ಖೊಮೇನಿಯವರು ಅಧಿಕಾರಕ್ಕೆ ಬಂದರು. ಈ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಮುಂದಿನ ಹಂತದ ಪ್ರಮುಖ ನಾಯಕರಲ್ಲಿ ಅಲಿ ಖಮೇನಿಯವರು ಕೂಡ ಒಬ್ಬರಾಗಿದ್ದರು. ಖೊಮೇನಿಯವರ ಆಳ್ವಿಕೆಯ ಕಾಲದಲ್ಲಿ ಅಲಿ ಖಮೇನಿಯವರು ಇರಾನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಜೀವನ್ಮರಣದ ಹೋರಾಟ. 1981ರಲ್ಲಿ ಇವರ ಆಡಳಿತವನ್ನು ಒಪ್ಪದ ವಿರೋಧಿ ಗುಂಪುಗಳು ನಡೆಸಿದ ಬಾಂಬ್ ದಾಳಿಯಲ್ಲಿ ಅಲಿ ಖಮೇನಿಯವರ ಬಲಗೈಗೆ ತೀವ್ರ ಪೆಟ್ಟಾಯಿತು. ಆ ಘಟನೆಯ ನಂತರ ಅವರು ತಮ್ಮ ಬಲಗೈಯನ್ನು ಬಳಸಲಾಗದ ಸ್ಥಿತಿಗೆ ತಲುಪಿದರು. ಆದರೂ ಅವರು ಧೃತಿಗೆಡದೆ ರಾಜಕೀಯದಲ್ಲಿ ಅತಿ ಸಕ್ರಿಯವಾಗಿ ಮುಂದುವರೆದರು. ಇರಾನ್ ಇರಾಕ್ ಯುದ್ಧದ ಕಠಿಣ ದಿನಗಳು. ಅಲಿ ಖಮೇನಿಯವರು ಅಧ್ಯಕ್ಷರಾಗಿದ್ದ ಕಾಲಘಟ್ಟವೇ ಇರಾನ್ ಇತಿಹಾಸದಲ್ಲೇ ಅತ್ಯಂತ ಕಠಿಣವಾಗಿತ್ತು. ಏಕೆಂದರೆ ಆಗ ಇರಾನ್ ಮತ್ತು ಇರಾಕ್ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ಆ ಸಮಯದಲ್ಲಿ ಇರಾನ್ ಪರಿಸ್ಥಿತಿ ಹೇಗಿತ್ತು ಎಂದರೆ, ಒಂಟಿಯಾದ ಇರಾನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಸಂಪೂರ್ಣವಾಗಿ ಏಕಾಂಗಿಯಾಗಿತ್ತು. ಯಾರೂ ಕೂಡ ಇರಾನ್ಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಸದ್ದಾಂ ಹುಸೇನ್ ಮತ್ತು ಪಾಶ್ಚಿಮಾತ್ಯ ಬೆಂಬಲ. ಆಗ ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಆಳ್ವಿಕೆ ಇತ್ತು. ಅಮೆರಿಕ ಸೇರಿದಂತೆ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇರಾನ್ಗೆ ವಿರುದ್ಧವಾಗಿ ಇರಾಕ್ಗೆ ಬೆಂಬಲ ನೀಡುತ್ತಿದ್ದವು. ಐಆರ್ಜಿಸಿಯ ಶಕ್ತಿ. ಇರಾನ್ನ ಪ್ರಮುಖ ಸೇನಾ ಪಡೆಯಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನಾಯಕತ್ವವನ್ನು ಖಮೇನಿಯವರು ವಹಿಸಿದ್ದರು. ಯುದ್ಧದ ಮುಂಚೂಣಿಯಲ್ಲಿದ್ದು ಸೈನಿಕರನ್ನು ಹುರಿದ್ದೇಮಿಸುತ್ತಾ ಇರಾನ್ ಸೋಲದಂತೆ ನೋಡಿಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಈ ಯುದ್ಧದ ಕಾರಣದಿಂದಾಗಿ ಐಆರ್ಜಿಸಿ ಸೇನಾಧಿಕಾರಿಗಳು ಮತ್ತು ಸೈನಿಕರ ಮಧ್ಯೆ ಅಲಿ ಖಮೇನಿಯವರಿಗೆ ಅಪಾರ ಗೌರವ ಮತ್ತು ಪ್ರಭಾವ ಬೆಳೆಯಿತು. ಆದರೆ ಸುದೀರ್ಘ ಯುದ್ಧದಿಂದಾಗಿ ಇರಾನ್ನ ಅರ್ಥವ್ಯವಸ್ಥೆ ಮಾತ್ರ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಪರಮೋಚ್ಚ ನಾಯಕನಾಗಿ ಅಲಿ ಖಮೇನಿಯವರ ಉದಯ. 1989. ಯುದ್ಧದಿಂದ ಜರ್ಜರಿತವಾಗಿದ್ದ ಇರಾನ್ ಮತ್ತೆ ಎದ್ದು ನಿಲ್ಲಲು ದೊಡ್ಡ ಹೋರಾಟವನ್ನೇ ಮಾಡಬೇಕಾದ ಸಂದರ್ಭ ಎದುರಾಗಿತ್ತು. ಅಂತಹ ಕಠಿಣ ಸಮಯದಲ್ಲಿ, ಅಂದರೆ 1989ರಲ್ಲಿ ಇರಾನ್ನ ಕ್ರಾಂತಿಕಾರಿ ನಾಯಕ ಬ್ಯಾಲಿಸ್ಟಿಕ್ ಮಿಸೈಲ್ ಎಂಬ ಬ್ರಹ್ಮಾಸ್ತ್ರ. ಇಂದು ಇಡೀ ವಿಶ್ವವೇ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಬಗ್ಗೆ ಮಾತನಾಡುತ್ತಿದೆ. ಇತ್ತೀಚೆಗೆ ಇರಾನ್ ಉಡಾಯಿಸಿದ ಕ್ಷಿಪಣಿಗಳು ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಅತ್ಯಾಧುನಿಕ ರೇಡಾರ್ಗಳಿಗೂ ಅವುಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಎಂಬ ಸುದ್ದಿಗಳು ಬಂದಿದ್ದವು. ಇರಾನ್ ಇಂದು ಇಷ್ಟೊಂದು ಶಕ್ತಿಶಾಲಿ ಕ್ಷಿಪಣಿ ತಂತ್ರಜ್ಞಾನ ಹೊಂದಲು ಅಲಿ ಖಮೇನಿ ಅವರೇ ಮೂಲ ಕಾರಣ. ಇದು ಅವರ ಕನಸಿನ ಯೋಜನೆಯಾಗಿತ್ತು. 2. ಪರಮಾಣು ಶಕ್ತಿ ಮತ್ತು ಫತ್ವಾ. ಇರಾನ್ ಒಂದು ಪರಮಾಣು ಶಕ್ತಿಯಾಗಬೇಕು ಎಂಬ ನಿಟ್ಟಿನಲ್ಲಿ ದೇಶವನ್ನು ಮುನ್ನಡೆಸಿದ ಕೀರ್ತಿಯು ಇವರಿಗೇ ಸಲ್ಲುತ್ತದೆ. ಆದರೆ ಈ ವಿಷಯದಲ್ಲಿ ಒಂದು ಕುತೂಹಲಕಾರಿ ಅಂಶವಿದೆ.
ವಿಶ್ವದ ಆರೋಪ. ಇರಾನ್ ಗುಟ್ಟಾಡಿ ಅಣುಬಾಂಬ್ ತಯಾರಿಸುತ್ತಿದೆ ಎಂದು ಅಮೆರಿಕ ಮತ್ತು ಇಸ್ರೇಲ್ ಸದಾ ಆರೋಪಿಸುತ್ತವೆ. ಖಮೇನಿ ಅವರ ನಿಲುವು: ಇರಾನ್ ಈ ಆರೋಪಗಳನ್ನು ಮೊದಲಿನಿಂದಲೂ ನಿರಾಕರಿಸುತ್ತಾ ಬಂದಿದೆ. 2003ರ ಫತ್ವಾ: 2003ರಲ್ಲಿ ಅಲಿ ಖಮೇನಿ ಅವರು ಒಂದು ಫತ್ವಾ, ಧಾರ್ಮಿಕ ಆದೇಶ ಹೊರಡಿಸಿದ್ದರು. ಅದರಲ್ಲಿ ಅವರು ಇಸ್ಲಾಂ ಧರ್ಮದ ಪ್ರಕಾರ ಸಮೂಹ ನಾಶಕ ಆಯುಧಗಳನ್ನು ಅಥವಾ ಅಣುಬಾಂಬ್ಗಳನ್ನು ತಯಾರಿಸುವುದು ಮತ್ತು ಬಳಸುವುದು ಪಾಪದ ಕೆಲಸ. ಆದ್ದರಿಂದ ಇರಾನ್ ಎಂದಿಗೂ ಅಣುಬಾಂಬ್ ತಯಾರಿಸುವುದಿಲ್ಲ ಎಂದು ಘೋಷಿಸಿದ್ದರು. ಆದರೂ ಇರಾನ್ನ ಅಣುಶಕ್ತಿ ಕೇಂದ್ರಗಳ ಮೇಲೆ ಇಸ್ರೇಲ್ ಸದಾ ಕಣ್ಣಿಟ್ಟಿದೆ ಮತ್ತು ಈ ಯೋಜನೆಗಳನ್ನು ತಡೆಯಲು ವಿಜ್ಞಾನಿಗಳ ಹತ್ಯೆಯಂತಹ ಕೃತ್ಯಗಳನ್ನು ಮಾಡಿದೆ. ಫತ್ವಾ, ನಿರ್ಬಂಧಗಳು ಮತ್ತು ಇರಾನ್ ಎದುರಿಸುತ್ತಿರುವ ಆರ್ಥಿಕ ಬಿಕ್ಕಟ್ಟು. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಫತ್ವಾ ಎನ್ನುವುದನ್ನು ಅತ್ಯಂತ ಪವಿತ್ರವಾದ ಭರವಸೆ ಅಥವಾ ಪ್ರಮಾಣ ಎಂದು ಪರಿಗಣಿಸಲಾಗುತ್ತದೆ. ಅಲಿ ಖಮೇನಿ ಅವರು ಅಣ್ವಸ್ತ್ರ ತಯಾರಿಸುವುದಿಲ್ಲ ಎಂದು ಅಂತಹದ್ದೇ ಒಂದು ಫತ್ವಾ ಹೊರಡಿಸಿದ್ದರು. 1. ಅಣ್ವಸ್ತ್ರ ವಿವಾದ ಮತ್ತು ಜಾಗತಿಕ ಒತ್ತಡ. ಅಲಿ ಖಮೇನಿ ಫತ್ವಾ ಹೊರಡಿಸಿದ್ದರೂ ಸಹ ಇರಾನ್ ರಹಸ್ಯವಾಗಿ ಅಣ್ವಸ್ತ್ರಗಳನ್ನು ತಯಾರಿಸುತ್ತಿದೆ ಮತ್ತು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಎಂದು ಇಸ್ರೇಲ್ ಮತ್ತು ಅಮೆರಿಕ ಸತತವಾಗಿ ಆರೋಪಿಸುತ್ತಲೇ ಬಂದಿವೆ. ಇರಾನ್ ಅನ್ನು ಬಲಪಡಿಸಲು ಖಮೇನಿ ಆರಿಸಿಕೊಂಡ ಈ ಹಾದಿಯೇ ದೀರ್ಘಕಾಲದಲ್ಲಿ ದೇಶವನ್ನು ದುರ್ಬಲಗೊಳಿಸಲು ಕಾರಣವಾಯಿತು. ಇರಾನ್ ಅಣ್ವಸ್ತ್ರ ತಯಾರಿಸುತ್ತಿದೆ ಎಂಬ ಕಾರಣ ನೀಡಿ ವಿಶ್ವಸಂಸ್ಥೆ ಮತ್ತು ಪಾಶ್ಚಿಮಾತ್ಯ ದೇಶಗಳು ಇರಾನ್ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಹೇರಿದವು. 2. ಪ್ರಾಕ್ಸಿ ಸಂಘಟನೆಗಳಿಗೆ ಬೆಂಬಲ. ಖಮೇನಿ ಅವರು ತಮ್ಮ ಶತ್ರು ರಾಷ್ಟ್ರಗಳಾದ ಇಸ್ರೇಲ್ ಮತ್ತು ಅಮೆರಿಕಾಗೆ ನಡುಕು ಹುಟ್ಟಿಸಲು ವಿವಿಧ ಸಶಸ್ತ್ರ ಗುಂಪುಗಳಿಗೆ ನೇರ ಮತ್ತು ಪರೋಕ್ಷವಾಗಿ ಹಣ ಹಾಗೂ ಶಸ್ತ್ರಾಸ್ತ್ರಗಳ ನೆರವನ್ನು ನೀಡಲಾರಂಭಿಸಿದರು. ಹಮಾಸ್ ಮತ್ತು ಹಿಜ್ಬುಲ್ಲಾನಂತಹ ಸಂಘಟನೆಗಳಿಗೆ ಇರಾನ್ ಬೆನ್ನೆಲುಬಾಗಿ ನಿಂತಿತು. ಈ ಗುಂಪುಗಳು ನಡೆಸುವ ದಾಳಿಗಳ ಹೊಣೆಗಾರಿಕೆ ಮತ್ತು ಅದರ ಪರಿಣಾಮಗಳನ್ನು ಇರಾನ್ ನೇರವಾಗಿಯೇ ಅನುಭವಿಸಬೇಕಾಯಿತು. 3. ಅಕ್ಟೋಬರ್ 7ರ ದಾಳಿ ಮತ್ತು ಯುದ್ಧದ ವಿಸ್ತರಣೆ. 2023ರ ಅಕ್ಟೋಬರ್ 7ರಂದು ಹಮಾಸ್ ಸಂಘಟನೆಯು ಇಸ್ರೇಲ್ ಮೇಲೆ ನಡೆಸಿದ ಭೀಕರ ದಾಳಿಯು ಇಡೀ ಚಿತ್ರಣವನ್ನೇ ಬದಲಾಯಿಸಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಗಾಜಾದಲ್ಲಿ ಯುದ್ಧ ಆರಂಭಿಸಿತು. ಹಮಾಸ್ಗೆ ದೊಡ್ಡ ಮಟ್ಟದ ಸಹಾಯ ಮಾಡುತ್ತಿರುವುದು ಇರಾನ್ ಎಂದು ಇಸ್ರೇಲ್ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಿತು. ಈ ಸಂಘರ್ಷದಲ್ಲಿ ಅಮೆರಿಕ ಕೂಡ ಇಸ್ರೇಲ್ ಪರವಾಗಿ ನೇರವಾಗಿ ಕಣಕ್ಕಿಳಿಯಿತು. 4. ಆಂತರಿಕ ಅಸ್ಥಿರತೆ ಮತ್ತು ಆರ್ಥಿಕ ಕುಸಿತ. ಈ ನಿರಂತರ ಯುದ್ಧದ ವಾತಾವರಣ ಮತ್ತು ಅಂತಾರಾಷ್ಟ್ರೀಯ ನಿರ್ಬಂಧಗಳು ಇರಾನ್ ಮೇಲೆ ಭಾರೀ ಆರ್ಥಿಕ ಹೊರೆಯನ್ನು ಹೇರಿದವು. ಆರ್ಥಿಕತೆ ಕುಸಿತ. ದೇಶದ ಆದಾಯ ಕಡಿಮೆಯಾಯಿತು, ನಿರುದ್ಯೋಗ ಗಗನಕ್ಕೇರಿತು ಮತ್ತು ಜನರ ಜೀವನ ಮಟ್ಟ ಕುಸಿತು. ಆಂತರಿಕ ಪ್ರತಿಭಟನೆ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಂತೆ ಇರಾನ್ನ ಒಳಗೆ ಸಾರ್ವಜನಿಕರಲ್ಲಿ ಅಸಮಾಧಾನ ಸ್ಫೋಟಗೊಂಡಿತು. ಖಮೇನಿ ಸರ್ಕಾರದ ವಿರುದ್ಧ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಲು ಆರಂಭಿಸಿದರು. ಹೀಗೆ ಹೊರಗಿನಿಂದ ಶತ್ರುಗಳ ದಾಳಿ ಮತ್ತು ಒಳಗಿನಿಂದ ಜನರ ಆಕ್ರೋಶ ಇವೆರಡರ ನಡುವೆ ಇರಾನ್ ಸಿಲುಕಿಕೊಂಡಿದೆ. 2009ರ ಚುನಾವಣೆ ಮತ್ತು ಆಂತರಿಕ ದಮನಕಾರಿ ನೀತಿ. ಇರಾನ್ನ ಇತಿಹಾಸದಲ್ಲಿ 2009 ಅತ್ಯಂತ ನಿರ್ಣಾಯಕ ವರ್ಷ. ಆಗ ನಡೆದ ಚುನಾವಣೆಯಲ್ಲಿ ಮೀರ್ ಹುಸೈನ್ ಮೋಸಾವಿ ಎಂಬವರು ಅಭ್ಯರ್ಥಿಯಾಗಿ ನಿಂತಿದ್ದರು. 1. ಬದಲಾವಣೆಯ ಆಶಯ ಮತ್ತು ಮೋಸಾವಿ ಅವರ ಚಿಂತನೆಗಳು ಅಲಿ ಖಮೇನಿ ಅವರಿಗಿಂತ ಭಿನ್ನವಾಗಿದ್ದವು. ನಮಗಿನ್ನು ಮುಂದೆ ಯುದ್ಧ ಮತ್ತು ಸಂಘರ್ಷಗಳು ಸಾಕು, ನಾವು ಪಾಶ್ಚಿಮಾತ್ಯ ದೇಶಗಳ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು, ಆಗಲೇ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕು ಎಂಬುದು ಅವರ ವಾದವಾಗಿತ್ತು. ಜನಸಾಮಾನ್ಯರು ಬದಲಾವಣೆಯನ್ನು ಬಯಸಿದ್ದರಿಂದ ಮೋಸಾವಿಗೆ ಭಾರೀ ಬೆಂಬಲ ವ್ಯಕ್ತವಾಯಿತು. ವರದಿಗಳ ಪ್ರಕಾರ ಅವರು ಚುನಾವಣೆಯಲ್ಲಿ ದೊಡ್ಡ ಜಯ ಗಳಿಸಿದ್ದರು. 2. ಚುನಾವಣಾ ಅಕ್ರಮ ಮತ್ತು ಹಸಿರು ಕ್ರಾಂತಿ ಗ್ರೀನ್ ಮೂವ್ಮೆಂಟ್. ಆದರೆ ಜನರು ಆರಿಸಿದ ನಾಯಕನನ್ನು ನೀವು ಹೇಗೆ ಬದಲಾಯಿಸುತ್ತೀರಿ ಎಂದು ಕೇಳುತ್ತಾ ಇಡೀ ದೇಶಾದ್ಯಂತ ಜನರು ಬೀದಿಗಿಳಿದು ಪ್ರತಿಭಟಿಸಿದರು. ಈ ಪ್ರತಿಭಟನೆಯನ್ನು ಅಲಿ ಖಮೇನಿ ಅವರು ತಮ್ಮ ಸೇನೆ ಮತ್ತು ಪೊಲೀಸರ ಸಹಾಯದಿಂದ ಅತ್ಯಂತ ಕ್ರೂರವಾಗಿ ಹತ್ತಿಕ್ಕಿಸಿದರು. ಈ ಸಂಘರ್ಷದಲ್ಲಿ ನೂರಾರು ಅಮಾಯಕ ಪ್ರತಿಭಟನಾಕಾರರು ಪ್ರಾಣ ಕಳೆದುಕೊಂಡರು. 3. IRGC ಮತ್ತು ಆರ್ಥಿಕತೆಯ ಮೇಲೆ ಸೇನೆಯ ಹಿಡಿತ. ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಖಮೇನಿ ಅವರು ಅತಿ ಹೆಚ್ಚು ನಂಬಿದ್ದು ಇರಾನ್ನ ಕ್ರಾಂತಿಕಾರಿ ಸೇನಾಪಡೆಯಾದ IRGCಯನ್ನು. ಸೇನೆಯ ಪ್ರಭಾವ. ಅಲಿ ಖಮೇನಿ ಅವರು IRGCಗೆ ಕೇವಲ ಮಿಲಿಟರಿ ಶಕ್ತಿ ಮಾತ್ರವಲ್ಲದೆ ದೇಶದ ಆರ್ಥಿಕತೆಯ ಮೇಲೂ ಸಂಪೂರ್ಣ ಹಿಡಿತ ಸಾಧಿಸಲು ಅವಕಾಶ ಮಾಡಿಕೊಟ್ಟರು. ವೈಪರೀತ್ಯ. ಇರಾನ್ನ ದೊಡ್ಡ ಉದ್ಯಮಗಳು, ತೈಲ ಕಂಪನಿಗಳು ಮತ್ತು ವ್ಯಾಪಾರಗಳು IRGC ನಾಯಕರ ಕೈವಶವಾದವು. ಇದರಿಂದ ಸೇನಾಧಿಕಾರಿಗಳು ಶ್ರೀಮಂತರಾದರು, ಆದರೆ ದೇಶದ ಸಾಮಾನ್ಯ ಜನರು ಬಡತನದಲ್ಲಿ ಬೆಂದರು. 4. ಇತಿಹಾಸದ ವ್ಯಂಗ್ಯ. 1979ಕ್ಕಿಂತ ಮೊದಲು ಆಗಿನ ರಾಜ ಶಾಹ್ ಭ್ರಷ್ಟನಾಗಿದ್ದಾನೆ ಮತ್ತು ದೇಶದ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾನೆ ಎಂದು ಹೇಳಿಯೇ ಅಲಿ ಖಮೇನಿ ಮತ್ತು ಅವರ ಗುರು ಖೊಮೇನಿ ಅವರು ಜನರ ಮನಸ್ಸಿನಲ್ಲಿ ಕ್ರಾಂತಿಯ ಬೀಜ ಬಿತ್ತಿದರು. ಆದರೆ ಕಾಲಚಕ್ರ ಉರುಳಿದಂತೆ ಅದೇ ಕ್ರಾಂತಿಯ ನಾಯಕರು ಇಂದು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅಂದು ರಾಜನ ವಿರುದ್ಧ ಯಾವ ಕಾರಣಗಳಿಗಾಗಿ ಜನರು ಹೋರಾಡಿದರೋ ಇಂದು ಖಮೇನಿ ಅವರ ಆಡಳಿತದಲ್ಲೂ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ದೊಡ್ಡ ವ್ಯಂಗ್ಯ. ಯುವ ಪೀಳಿಗೆಯ ಆಕ್ರೋಶ ಮತ್ತು 2026ರ ಸಂಘರ್ಷ. 1979ರ ಕ್ರಾಂತಿಯ ನಂತರ ಜನಿಸಿದ ಮಕ್ಕಳು ಇಂದು ದೊಡ್ಡವರಾಗಿದ್ದಾರೆ. ಅವರು ಹೊರಗಿನ ಪ್ರಪಂಚದ ಬೆಳವಣಿಗೆಯನ್ನು, ತಂತ್ರಜ್ಞಾನವನ್ನು ಮತ್ತು ಸ್ವಾತಂತ್ರ್ಯವನ್ನು ನೋಡುತ್ತಿದ್ದಾರೆ. ಜಗತ್ತು ಇಷ್ಟೊಂದು ಮುಂದುವರಿಯುತ್ತಿರುವಾಗ ನಾವು ಮಾತ್ರ ಇನ್ನೂ ಹಳೆಯ ಸಿದ್ಧಾಂತಗಳಲ್ಲಿ ಮತ್ತು ಯುದ್ಧದ ಭೀತಿಯಲ್ಲೇ ಯಾಕೆ ಬದುಕುತ್ತಿದ್ದೇವೆ ಎಂಬ ಪ್ರಶ್ನೆ ಅವರಲ್ಲಿ ಮೂಡಲಾರಂಭಿಸಿದೆ. ಈ ಪ್ರಶ್ನೆಗಳೇ ಸರ್ಕಾರದ ವಿರುದ್ಧದ ದೊಡ್ಡ ಹೋರಾಟವಾಗಿ ಮಾರ್ಪಟ್ಟಿತು. ಜನವರಿ 2026ರಲ್ಲಿ ಇರಾನ್ ಇತಿಹಾಸದಲ್ಲೇ ಕಾಣದಂತಹ ಬೃಹತ್ ಪ್ರತಿಭಟನೆ ಸ್ಫೋಟಗೊಂಡಿತು. ಸಾವಿರಾರು ಯುವಕರು ಮತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದರು. ಆದರೆ ಅಲಿ ಖಮೇನಿ ಅವರು ಈ ಯುವಕರ ಬೇಡಿಕೆಗಳನ್ನು ಆಲಿಸುವ ಬದಲಾಗಿ ಅವರನ್ನು ಸಂಚುಕೋರರು ಎಂದು ಕರೆದರು. ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಕೈಜೋಡಿಸಿ ಇರಾನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತಿದ್ದಾರೆ ಎಂಬ ಆರೋಪವನ್ನು ಪ್ರತಿಭಟನಾಕಾರರ ಮೇಲೆ ಹೊರಲಾಯಿತು.
Reza Pahlavi, King of Iran! Freedom for Iran! ಸುಮಾರು 2,000ಕ್ಕೂ ಹೆಚ್ಚು ಅಮಾಯಕ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ಈ ಪ್ರತಿಭಟನೆಯಲ್ಲಿ ಹತ್ಯೆ ಮಾಡಲಾಯಿತು ಎಂದು ವರದಿಗಳು ಹೇಳುತ್ತವೆ. ಇಷ್ಟು ದೊಡ್ಡ ಮಟ್ಟದ ರಕ್ತಪಾತದ ಮೂಲಕವೇ ಇರಾನ್ ಸರ್ಕಾರ ಆ ಪ್ರತಿಭಟನೆಯನ್ನು ಹತ್ತಿಕ್ಕಿತು. 2. ಅಮೆರಿಕ ಮತ್ತು ಇಸ್ರೇಲ್ನ ರಾಜತಾಂತ್ರಿಕ ನುಡಿ. ಈ ಆಂತರಿಕ ಹಿಂಸಾವರು ಅಮೆರಿಕ ಮತ್ತು ಇಸ್ರೇಲ್ಗೆ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿತು. ನೋಡಿ, ಇರಾನ್ ಸರ್ಕಾರ ತನ್ನದೇ ಜನರ ಮೇಲೆ ಹೇಗೆ ದೌರ್ಜನ್ಯ ಎಸೆಸುತ್ತಿದೆ. ನಾವು ಇರಾನ್ ಜನರನ್ನು ಈ ಕ್ರೂರ ಆಡಳಿತದಿಂದ ರಕ್ಷಿಸಲು ಹೋಗುತ್ತಿದ್ದೇವೆ ಎಂದು ತಮ್ಮ ದಾಳಿಗಳನ್ನು ಅವರು ಸಮರ್ಥಿಸಿಕೊಂಡರು. 4. ಶಾಂತಿ ಮಾತುಕತೆಯ ವಿಫಲ ಪ್ರಯತ್ನ. ಆದರೆ ವಾಸ್ತವದಲ್ಲಿ ಇರಾನ್ ಶಾಂತಿಯ ಹಾದಿಯನ್ನು ತುಳಿಯಲು ಪ್ರಯತ್ನಿಸಿತ್ತು ಎಂಬುದು ಇಲ್ಲಿ ಗಮನಿಸಬೇಕಾದ ಅಂಶ. ಒಮಾನ್ ದೇಶದ ವಿದೇಶಾಂಗ ಸಚಿವ ಬದರ್ ಅಲ್ ಬಸೈದಿ ಅವರ ನೇತೃತ್ವದಲ್ಲಿ ಶಾಂತಿ ಮಾತುಕತೆಗಳು ನಡೆಯುತ್ತಿದ್ದವು. ಇರಾನ್ನ ಒಪ್ಪಿಗೆ, ನಾವು ಅಣ್ವಸ್ತ್ರಗಳನ್ನು ತಯಾರಿಸುವುದಿಲ್ಲ ಮತ್ತು ಪರಮಾಣು ಸಾಮಗ್ರಿಗಳನ್ನು ಸಂಗ್ರಹಿಸುವುದಿಲ್ಲ ಎಂದು ಹಲವು ಪ್ರಮುಖ ಷರತ್ತುಗಳಿಗೆ ಇರಾನ್ ಒಪ್ಪಿಗೆ ಸೂಚಿಸಿತು. ಒಂದು ಸುಸೂತ್ರವಾದ ನಿರ್ಧಾರಕ್ಕೆ ಬರುವ ಹಂತದಲ್ಲಿ ಈ ಮಾತುಕತೆಗಳು ಇದ್ದವು. ಹೀಗೆ ಒಂದು ಕಡೆ ಶಾಂತಿ ಮಾತುಕತೆ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ದಾಳಿಗಳು ನಡೆಯುತ್ತಿರುವುದು ಈ ಯುದ್ಧದ ಹಿಂದಿರುವ ನಿಗೂಢ ಉದ್ದೇಶಗಳನ್ನು ಎತ್ತಿ ತೋರಿಸುತ್ತದೆ.